ಚಿಕ್ಕೋಡಿಯಲ್ಲೂ ಸಹ ಗಣೇಶೋತ್ಸವದ ವೇಳೆ ಎರಡು ಗುಂಪಿನ ನಡುವೆ ಘರ್ಷಣೆ ನಡೆದಿದೆ. ಪಟಾಕಿ ಹಚ್ಚುವಂತಹ ವಿಚಾರವಾಗಿ ಎರಡು ಗುಂಪಿನ ಮಧ್ಯೆ ಗಲಾಟೆ ನಡೆದಿರೋ ಅಂಥದ್ದು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಕರೋಶಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಈ ಗಣೇಶೋತ್ಸವದ ವೇಳೆ ಎರಡು ಗುಂಪುಗಳ ಮಧ್ಯೆ ಇದು ಮಾರಾಮಾರಿ ಆಗಿರುವಂತಹದ್ದು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಕರೋಶಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಪಟಾಕಿ ಹಚ್ಚುವ ವಿಚಾರದಲ್ಲಿ ಗುಂಪುಗಳ ಮಧ್ಯೆ ಘರ್ಷಣೆ ಶುರುವಾಗಿರುವಂತಹದ್ದು. ಸದ್ಯ ನೀವು ದೃಶ್ಯದಲ್ಲೂ ಸಹ ಅದನ್ನೇ ಗಮನಿಸ್ತಾ ಇದ್ದೀರಾ. ಯಾವ ರೀತಿ ಇಲ್ಲಿ ಜನ ಘರ್ಷಣೆಯನ್ನ ಉಂಟು ಮಾಡಿಕೊಂಡಿದ್ದಾರೆ. ಉದ್ವಿಗ್ನತಾ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಗಣೇಶ ಯುವಕ ಮಂಡಳದ ಯುವಕರ ನಡುವೆ ಹೊಡೆದಾಟ ಆಗಿರುವಂತಹದ್ದು. ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ತೆರಳಿ ಪರಿಸ್ಥಿತಿಯನ್ನ ಶಾಂತಗೊಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಗಣೇಶೋತ್ಸವ ನಡೀತಾ ಇರುತ್ತೆ. ಪಟಾಕಿ ಹಚ್ಚೋ ವಿಚಾರದಲ್ಲಿ ಗುಂಪುಗಳ ಮಧ್ಯೆ ವಾಗ್ವಾದ ಆಗತ್ತೆ. ವಾಗ್ವಾದ ಗಲಾಟೆಗೆ ತಿರುಗುತ್ತೆ. ಇದು ಬೆಳಗಾವಿಯ ಚಿಕ್ಕೋಡಿಯಲ್ಲಿ ನಡೆದಿರುವಂತಹ ಘಟನೆ. ಸದ್ಯ ಗಣೇಶೋತ್ಸವ ನಡೀತಾ ಇರತ್ತೆ ಅಲ್ಲಿ. ಈ ವೇಳೆ ಪಟಾಕಿ ಹಚ್ಚೋ ವಿಚಾರವಾಗಿ ಗುಂಪುಗಳ ಮಧ್ಯೆ ಅಲ್ಲಿ ಗಲಾಟೆ ಶುರುವಾಗುತ್ತೆ. ಮಾತುಕತೆ ವಿಕೋಪಕ್ಕೆ ಏರಿ ಅಲ್ಲಿ ಘರ್ಷಣೆ ಉಂಟಾಗುತ್ತೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಕರೋಶಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಸದ್ಯ ಶಿವಮೊಗ್ಗದಲ್ಲೂ ಇದೇ ರೀತಿ ಗಣೇಶ ಮೆರವಣಿಗೆ ವೇಳೆ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಈ ಡೊಳ್ಳು ಬಾರಿಸೋ ವಿಚಾರಕ್ಕೆ ಯುವಕರ ಮಧ್ಯೆ ಗಲಾಟೆ ಆಗುತ್ತೆ. ಅವರು ಈ ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಖಂಡಿತವಾಗಿ ಅರ್ಪಿತಾ, ಇವತ್ತು ನಾಡಿನೆಲ್ಲೆಡೆ ಗಣೇಶ ಹಬ್ಬ ಸಂಭ್ರಮದಿಂದ ನಡೀತಾ ಇದೆ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಅರಬಿಳ್ಚಿ ಕ್ಯಾಂಪ್ ಅಂತ ಏನ್ ಗ್ರಾಮ ಇದೆ, ಆ ಗ್ರಾಮದಲ್ಲೂ ಕೂಡ ಎರಡು ಸಮುದಾಯದವರು ಗಣಪತಿ ಪ್ರತಿಷ್ಠಾಪನೆಗೆ ಮುಂದಾಗಿದ್ರು. ಭದ್ರಾವತಿಯಿಂದ ಗಣಪತಿಯನ್ನ ಗ್ರಾಮಕ್ಕೆ ಕರೆತರ್ತಿದ್ರು. ಮೆರವಣಿಗೆ ಮೂಲಕ ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೆ ಮುಂದಾಗಿದ್ರು. ಈ ವೇಳೆ ಎರಡು ಸಮುದಾಯದವರ ಹತ್ರ ಡೊಳ್ಳು ಬಾರಿಸುವ ತಂಡ ಏನಿದೆ, ಅವರು ಇಬ್ರು ಕೂಡ ಅಡ್ವಾನ್ಸ್ ಪಡೆದಿದ್ರು. ಆದ್ರೆ ಒಂದೇ ವೇಳೆಗೆ ಮೆರವಣಿಗೆ ಇದ್ದಿದ್ರಿಂದ ಒಂದು ಸಮುದಾಯದ ಮೆರವಣಿಗೆಯಲ್ಲಿ ಡೊಳ್ಳು ಬಾರಿಸೋರು ಭಾಗವಹಿಸಿದ್ರು. ಹೀಗಾಗಿ ಇನ್ನೊಂದು ಸಮುದಾಯದವರು ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ನಮ್ಮ ಹತ್ರನೂ ಹಣ ಪಡೆದಿದ್ದೀರಾ, ಆ ಗಣಪತಿಗೆ ಹೇಗೆ ಮೆರವಣಿಗೆಯಲ್ಲಿ ನೀವು ಭಾಗವಹಿಸಿದ್ದೀರಾ, ನಮ್ಮ ಗಣಪತಿ ಮೆರವಣಿಗೆಗೆ ಬನ್ನಿ ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಈ ವೇಳೆ ಅವರು ಬರೋದಕ್ಕೆ ಒಪ್ಪದಿದ್ದಾಗ, ಅಂದ್ರೆ ಡೊಳ್ಳು ಬಾರಿಸುವವರು ಏನಿದ್ರು, ಅವರು ಈ ಗಣಪತಿ ಮೆರವಣಿಗೆ ಕೆಲವೇ ನಿಮಿಷಗಳಲ್ಲಿ ಮುಗಿಯುತ್ತೆ, ತದನಂತರ ನಿಮ್ಮ ಮೆರವಣಿಗೆಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಗುಂಪಿನ ಯುವಕರು ಕೇಳಿಲ್ಲ. ಸ್ಥಳದಲ್ಲಿದ್ದಂತ ಕಲ್ಲು ತೂರಾಟ ಮಾಡಿದ್ದಾರೆ. ಜೊತೆಗೆ ದೊಣ್ಣೆಯಿಂದ ಕೂಡ ಹಲ್ಲೆ ಮಾಡಿದ್ದಾರೆ. ನಂತರ ಇನ್ನೊಂದು ಗುಂಪಿನವರು ಕೂಡ ಯಾವಾಗ ಹಲ್ಲೆಗೆ ಒಳಗಾದ್ರು ಆ ಗುಂಪಿನಲ್ಲಿದ್ದವ್ರಿಗೂ ಗಾಯಗಳಾಯ್ತು. ಹೀಗಾಗಿ ಅವರು ಕೂಡ ಪ್ರತಿಯಾಗಿ ದಾಳಿ ನಡೆಸಿದ್ದಾರೆ. ಅವರು ಕಲ್ಲು ತೂರಾಟ ಮಾಡಿದ್ದಾರೆ. ಘಟನೆಯಲ್ಲಿ ಪೊಲೀಸ್ ಅವರು ಬಿಡಿಸುವಂತ ಪ್ರಯತ್ನ ಮಾಡಿದ್ದಾರೆ ಸ್ಥಳದಲ್ಲಿದ್ದಂತ ಪೊಲೀಸರು. ಆದ್ರೆ ಅವ್ರ ಮೇಲೂ ಕೂಡ ಕಲ್ಲು ತೂರಾಟ ಆಗಿ ಗಾಯ ಆಗಿದೆ. ಇಬ್ಬರು ಪೊಲೀಸವರು ಸೇರಿದಂತೆ 8 ಮಂದಿಗೆ ಗಾಯ ಆಗಿದೆ. ಇದೀಗ ಗಾಯಾಳುಗಳನ್ನ ಭದ್ರಾವತಿ ಮತ್ತೆ ಹೊಳೆಹೊನ್ನೂರು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಗಾಗಿ. ಅದು ಅಲ್ಲದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಈಗ ಪರಿಸ್ಥಿತಿಯನ್ನ ಶಾಂತಗೊಳಿಸಿದ್ದಾರೆ. ಜೊತೆಗೆ ಘಟನೆಗೆ ಸಂಬಂಧಿಸಿದಂತೆ 22 ಮಂದಿಯನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದಿದ್ದಾರೆ. ಅಲ್ಲದೆ ಗಲಾಟೆ ಆದ ನಂತರ SP ಅವರು ಸೂಚನೆ ಕೊಟ್ಟಿದ್ದಾರೆ. ಗ್ರಾಮದಲ್ಲಿರುವಂತ ಎಲ್ಲಾ ಗಣಪತಿಗಳನ್ನು ಕೂಡ ಹಿಂದೆ ವಿಸರ್ಜನೆ ಮಾಡಬೇಕು ಅನ್ನೋ ಒಂದು ಆದೇಶ ಮಾಡಿದ್ದಾರೆ. ಹೀಗಾಗಿ ಗ್ರಾಮದಲ್ಲಿ ಇದೀಗ ಗಣಪತಿ ವಿಸರ್ಜನೆ ಕಾರ್ಯ ಕೂಡ ನಡೀತಾ ಇದೆ. ಪರಿಸ್ಥಿತಿ ಶಾಂತ ರೀತಿಯಿಂದ ಇದೆ ಅಂತಾನೆ ಹೇಳ್ಬೋದಾಗಿದೆ. ಧನ್ಯವಾದ ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.